ಭಗವದ್ಗೀತೆ. Gita says, मैं गिफ्ट देने के लिए गीता ले आया. The Gita. Bhagavad Gita. Krishna ji की Bhagavad Gita सुन. Bhagavad Gita can be the perfect teacher. Have you read the Bhagavad Gita? It is a guide for life. Bhagavad Gita. Bhagavad Gita. The Bhagavad Gita. It's called the Bhagavad Gita. The Bhagavad Gita. Bhagavad Gita. Bhagavad Gita. The Bhagavad Gita. Bhagavad Gita एक Bhagavad Gita. Stephen Covey जिनकी किताब है 7 Habits of Highly Effective People, उन्होंने बोला मैंने 7 हैबिट भगवद गीता से ली. The entire Gita, chapter 2 to chapter 18, is about ridding Arjun of the baggage of the body and the mind. ಎಲ್ಲರ ಮಾತಿನ ಅರ್ಥ ಒಂದೇ. ಭಗವದ್ಗೀತೆ ಜೀವನವನ್ನು ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ ಅಂತ. ಭಗವದ್ಗೀತೆ ವಿದ್ಯಾರ್ಥಿಯಿಂದ ಕಾರ್ಪೊರೇಟ್ ಕ್ಷೇತ್ರದವರೆಗೆ, ರೈತರಿಂದ ವಿಜ್ಞಾನಿಯವರೆಗೆ, ಸಾಮಾನ್ಯನಿಂದ ತತ್ವಜ್ಞಾನಿಯವರೆಗೆ ಸಫಲತೆಯ ದಿಕ್ಸೂಚಿಯಾಗಿ, ಮಾನವ ಸಂಕುಲಕ್ಕೆ ಸಂಜೀವಿನಿಯಾಗಿ ಹೊಸ ಹುರುಪನ್ನು ತುಂಬುವಂತಹ ಶ್ರೀಮದ್ ಭಗವದ್ಗೀತೆ ಸಾವಿರಾರು ವರ್ಷಗಳ ಹಿಂದೆಯೇ ರಚನೆಯಾಗಿದ್ದರೂ ಕೂಡ ಪ್ರತಿಯೊಂದು ಕಾಲಾವಧಿಯಲ್ಲಿ ಅನ್ವಯಿಸುವ ಹಾಗೆ ಮನುಷ್ಯನ ಪ್ರತಿಯೊಂದು ತಪ್ಪುಗಳನ್ನು ತಿಳಿಸಿ ಅರ್ಥ ಮಾಡಿಸಿ ಧರ್ಮದ ಮಾರ್ಗವನ್ನು ತೋರುವ ಮೂಲಕ ಉತ್ತರವನ್ನು ಹೇಗೆ ನೀಡುತ್ತೆ. ಭಗವದ್ಗೀತೆಯಲ್ಲಿ ಏನಿದೆ ಅಂತಹದ್ದು? ಇದರಲ್ಲಿರುವ ವಾಕ್ಯಗಳಲ್ಲಿ ಅಂತಹ ಯಾವ ಶಕ್ತಿ ಅಡಗಿದೆ? ವೇದ ಪುರಾಣಗಳ ಪ್ರಕಾರ ಭಗವದ್ಗೀತೆಯ ಇತಿಹಾಸವೇನು ತಿಳಿಯೋಣ ಬನ್ನಿ. ಸನಾತನ ಯುಗ ಮಾಲೆಗಳಾದಂತಹ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗಗಳಂತಹ ಯುಗಗಳಲ್ಲಿ ಒಂದಾದ ದ್ವಾಪರ ಯುಗದಲ್ಲಿ ಧರ್ಮ ಅಧರ್ಮಗಳ ಆಗುಹೋಗುಗಳ ಆಧಾರದ ಮೇಲೆ ಶ್ರೀ ಮಹರ್ಷಿ ವೇದವ್ಯಾಸರು ಶ್ರೀ ಗಣೇಶರಿಂದ ಅತ್ಯಮೂಲ್ಯ ಗ್ರಂಥವಾದ ಮಹಾಭಾರತವನ್ನು ಮುಂದಿನ ಮಾನವ ಸಂಕುಲಕ್ಕೆ ದಾರಿದೀಪವಾಗಲಿ ಅಂತ ರಚಿಸುತ್ತಾರೆ. ಮಹಾಭಾರತದಲ್ಲಿ ಸುಮಾರು 1,00,000 ಶ್ಲೋಕಗಳನ್ನು 18 ಪರ್ವಗಳಲ್ಲಿ ವಿಂಗಡಿಸಲಾಗಿದೆ. ಇದರಲ್ಲಿ ಬರುವಂತಹ 6ನೆಯ ಪರ್ವ ಭೀಷ್ಮ ಪರ್ವ. ಇದರಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯನ್ನು ನೋಡ್ತೀವಿ. ವೇದ, ಪುರಾಣ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಗವದ್ಗೀತೆಯ ಇತಿಹಾಸವನ್ನು ನೋಡೋಣ ಬನ್ನಿ. ಭಗವದ್ಗೀತೆ ಕುರುಕ್ಷೇತ್ರ ಯುದ್ಧದ 11ನೇ ದಿನದಂದು ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನದಂದು ನಡೆಯುತ್ತದೆ. ಭಗವದ್ಗೀತೆಯ ಉಪದೇಶವು ಶತ್ರು ಸೈನ್ಯಗಳು ಯುದ್ಧಕ್ಕೆ ತಯಾರಾಗಿ ನಿಂತಿರುವಾಗ ಮಹಾಯೋಧನಾದಂತಹ ಅರ್ಜುನನಿಗೆ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣವನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡಿದ ಅರ್ಜುನ ದುಃಖದಿಂದ ದುರ್ಬಲನಾಗುತ್ತಾನೆ. ಆಗ ಯುದ್ಧ ಮಾಡುವುದಿಲ್ಲ ಎಂದು ಹಿಂದೆ ಸರಿದಾಗ ಶ್ರೀಕೃಷ್ಣರು ಜೀವನದ ಆಧಾರ ಹಾಗೂ ಅತ್ಯಮೂಲ್ಯ ತತ್ವಗಳಾದಂತಹ ಧರ್ಮ, ಭಕ್ತಿ, ಜ್ಞಾನ ಮತ್ತು ಕರ್ಮಯೋಗಗಳ ಆಧಾರದ ಮೇಲೆ ಅತ್ಯಮೂಲ್ಯ ಉಪದೇಶ ನೀಡುತ್ತಾರೆ. ಇದು ಕೇವಲ ಅರ್ಜುನನಿಗೆ ನೀಡಿದಂತಹ ಉಪದೇಶವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಸಿಗಲಿ ಹಾಗೂ ಧರ್ಮದ ಮಾರ್ಗ ಹಿಡಿಯಲಿ ಎಂದು ನೀಡಿದ ಉಪದೇಶ. ಹಾಗೆಯೇ ಇದು ಕೇವಲ ಧಾರ್ಮಿಕ ಗ್ರಂಥವಲ್ಲ. ಇದರಲ್ಲಿ ನಾವು ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಮಾನವ ಜೀವನದ ಮೌಲ್ಯಗಳು ಮತ್ತು ಸಮಾಜದಲ್ಲಿ ವ್ಯಕ್ತಿಯ ಕರ್ತವ್ಯಗಳ ಚಿಂತನೆಗಳನ್ನು ಒಳಗೊಂಡಿದೆ. ಭಗವದ್ಗೀತೆ ಒಟ್ಟು 700 ಶ್ಲೋಕಗಳಿಂದ ಕೂಡಿದ್ದು 18 ಅಧ್ಯಾಯಗಳಲ್ಲಿ ವಿಂಗಡಿಸಲ್ಪಟ್ಟಿದೆ. ಹಾಗಂದ್ರೆ ಈ 18 ಅಧ್ಯಾಯಗಳು ಯಾವುವು ಮತ್ತು ಅವುಗಳು ನಮಗೆ ಏನನ್ನು ತಿಳಿಸುತ್ತವೆ? ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಅಧ್ಯಾಯ 1, ಅರ್ಜುನ ವಿಷಾದ ಯೋಗ. ಈ ಅಧ್ಯಾಯವು ಅರ್ಜುನನ ವಿಷಾದದ ಬಗ್ಗೆ ತಿಳಿಸುತ್ತದೆ. ಅಧ್ಯಾಯ 2, ಸಾಂಖ್ಯಯೋಗ, ಜ್ಞಾನದ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 3, ಕರ್ಮಯೋಗ, ಕಾರ್ಯ ಅಥವಾ ಕೆಲಸದ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 4, ಜ್ಞಾನ, ಕರ್ಮ, ಸನ್ಯಾಸ ಯೋಗ, ಜ್ಞಾನಪೂರಿತ ಕರ್ಮದ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 5, ಸನ್ಯಾಸ ಯೋಗ, ತ್ಯಾಗದ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 6, ಧ್ಯಾನ ಯೋಗ, ಧ್ಯಾನದ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 7, ಜ್ಞಾನ ವಿಜ್ಞಾನ ಯೋಗ, ತತ್ವಜ್ಞಾನ ಮತ್ತು ವಿಜ್ಞಾನದ ಶ್ರೇಷ್ಠತೆಯ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 8, ಅಕ್ಷರ ಬ್ರಹ್ಮಯೋಗ, ಅಕ್ಷರದ ಮಹತ್ವ ಮತ್ತು ಅಮರತ್ವದ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 9, ರಾಜವಿದ್ಯಾ ರಾಜಗುಹ್ಯ ಯೋಗ, ಈ ಅಧ್ಯಾಯವು ರಾಜಜ್ಞಾನ ಮತ್ತು ಭಗವಂತನ ಕುರಿತಾದ ಗೌಪ್ಯ ಜ್ಞಾನವನ್ನು ತಿಳಿಸುತ್ತದೆ. ಅಧ್ಯಾಯ 10, ವಿಭೂತಿ ಯೋಗ, ದೇವರ ವೈಭವ ಮತ್ತು ಮಹಿಮೆಯ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ.
ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಶ್ರೀಕೃಷ್ಣರ ವಿಶ್ವರೂಪ ದರ್ಶನದ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 12 ಭಕ್ತಿ ಯೋಗ. ದೇವರ ಮೇಲಿನ ಭಕ್ತಿ ಮತ್ತು ಪ್ರೀತಿಯ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ. ಅಂತರಂಗದ ಬಗ್ಗೆ ಜ್ಞಾನ ಮತ್ತು ವಿವೇಕವನ್ನು ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಮನುಷ್ಯನ ತ್ರಿಗುಣಗಳ ಅಂದ್ರೆ ಮನುಷ್ಯನ 3 ಗುಣಗಳ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಪರಮಾತ್ಮರ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 16 ದೈವಾಸುರ ಸಂಪದ್ ವಿಭಾಗ ಯೋಗ. ದೇವರು ಮತ್ತು ಅಸುರಿ ಸ್ವಭಾವಗಳ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 17 ಶ್ರದ್ಧಾತ್ರೇಯ ವಿಭಾಗ ಯೋಗ. ಶ್ರದ್ಧೆಯ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಮೋಕ್ಷ ಅಥವಾ ನೆಮ್ಮದಿಯ ಮುಕ್ತಿಯ ಬಗ್ಗೆ ಈ ಅಧ್ಯಾಯವು ತಿಳಿಸುತ್ತದೆ. ಇದಷ್ಟೇ ಅಲ್ಲದೆ ನಮ್ಮ ವೈಯಕ್ತಿಕ ದೃಷ್ಟಿಕೋನ ಮತ್ತು ಪ್ರಶ್ನೆಗಳ ಆಧಾರದ ಮೇಲೆ ಭಗವದ್ಗೀತೆಯನ್ನು ಓದಿದಾಗ ಪ್ರತಿಯೊಂದು ಅಧ್ಯಾಯವು ಮತ್ತು ಪ್ರತಿಯೊಂದು ಶ್ಲೋಕವು ಸಾವಿರಾರು ಪಾಠಗಳನ್ನು ಕಲಿಸಿಕೊಡುತ್ತವೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿಶಕ್ತಿ ನಮ್ಮಲ್ಲಿರಬೇಕು. ಈ 18 ಅಧ್ಯಾಯಗಳ ಸಂಪೂರ್ಣ ಪರಿಚಯವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ವಿಡಿಯೋ ಮಿಸ್ ಆಗಬಾರ್ದು ಅಂತ ಅಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಹರೇ ಕೃಷ್ಣ.